ಹಾಯ್, ನಾನು ಮೋಹನ್ ಫ್ರಮ್ ಫ್ಯಾಷನ್ ಟೆಕ್ನಿಕ್ ಕನ್ನಡ. ಇವತ್ತು ನಿಮಗೆ 46 ಮೆಜರ್ಮೆಂಟ್ ಬ್ಲೌಸ್ನ ಆರ್ಮಲ್ ರೌಂಡ್ ಫಾರ್ಮುಲಾ ಸಮೇತ ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗಿ ಒಂದೆರಡು ಟಿಪ್ಸ್ನ ಹೇಳ್ಕೊಡ್ತೀನಿ. ಈ ಟಿಪ್ಸ್ ಬೇಕು ಅಂತ ಹೇಳಿದ್ರೆ ನೀವು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಫಸ್ಟ್ ಈ ರೀತಿ ಒಂದು ಸ್ಟ್ರೇಟ್ ಲೈನ್ ಹಾಕಿ ಕ್ಲಾತ್ನ ಕಟ್ ಮಾಡ್ಕೊಳ್ಳಿ. ಯಾವುದೇ ಬ್ಲೌಸ್ ಕಟಿಂಗ್ ಮಾಡಬೇಕಿದ್ರೂ ಫಸ್ಟ್ ಹಾಫ್ ಇಂಚ್ ಮಾರ್ಜಿನ್ ಬಿಟ್ಕೊಳ್ಳಿ. ಬ್ಲೌಸ್ ಲೆಂತು 15 ಇಂಚ್ ಇದೆ, 15 ಹಾಫ್ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿ 15.5. ಈ ಕಡೆನೂ ಸೇಮ್ 15.5 ಮಾರ್ಕ್ ಮಾಡ್ಕೊಳ್ಳಿ. ಸ್ಟ್ರೇಟಾಗಿ ಒಂದು ಲೈನ್ ಹಾಕೊಳ್ಳಿ. ಓಕೆ, ಶೋಲ್ಡರು 16 ಇಂಚು, ಅಪ್ಪರ್ ಚೆಸ್ಟು 40, ಒಂದು 40 ಸೈಜು, ವೇಸ್ಟ್ ಮೆಜರ್ಮೆಂಟು 37, ಬ್ಯಾಕ್ ನೆಕ್ಕು 10 ಇಂಚು. ಫಸ್ಟ್ ಏನು ಮಾಡಬೇಕಂದ್ರೆ ವೇಸ್ಟ್ ಮೆಜರ್ಮೆಂಟ್ನ ಡಿವೈಡ್ ಮಾಡಿ 37 ಭಾಗಿಸು 4 ಮಾಡಿ, ಅದು ಎಷ್ಟು ಬರುತ್ತೋ ಅದನ್ನು ಇಲ್ಲಿ ವೇಸ್ಟ್ ಮೆಜರ್ಮೆಂಟ್ಗೆ ಇಡಿ. 18.5 ಬರುತ್ತೆ. 18.5 ಹಿಡಿದು 9 ಕಾಲು ಬರುತ್ತೆ. 9 ಕಾಲಿಗೆ 1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿ, ಇದು ಬ್ಯಾಕ್ ಡಾರ್ಟಿಗೋಸ್ಕರ. ಆಮೇಲೆ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್. ಓಕೆ, ಆಮೇಲೆ ಈ ಡಾರ್ಟ್ನ ಸೆಂಟರ್ ಮಾಡಿ 5 ಕಾಲು ಬರುತ್ತೆ. ಈ ರೀತಿ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಅಂದರೆ ಈ ರೀತಿ ಟೇಪ್ನ ಈ ರೀತಿ ಫೋಲ್ಡ್ ಮಾಡಿ ಇಲ್ಲಿ ಮಾರ್ಕ್ ಮಾಡಿ. ಓಕೆ, ಅಂದರೆ ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಆ್ಯಡ್ ಮಾಡಿಕೊಂಡು ಈ ಥರ ಫೋಲ್ಡ್ ಮಾಡಿ. ಓಕೆನಾ, ಇಲ್ಲಿ ಹಾಫ್ ಇಂಚ್ ಆ ಕಡೆ ಈ ಕಡೆ ಮಾರ್ಜಿನ್. ಬ್ಯಾಕ್ ಡಾಟು 3.5 ಇಂಚ್ ತಗೊಳ್ತಾ ಇದ್ದೀನಿ. ಇಲ್ಲೂ ಸೇಮ್ 5 ಕಾಲಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಒಂದು ಸ್ಟ್ರೇಟಾಗಿ ಲೈನ್ ಹಾಕೊಳ್ಳಿ. ಈ ರೀತಿ. ಓಕೆ, ಇವಾಗ ಆರ್ಮಲ್ ಡೌನಿಂಗು ಯಾವ ರೀತಿ ಮಾಡಬೇಕಂದ್ರೆ, ಇಲ್ಲಿ 40 ಸೈಜ್ ಇದೆಯಲ್ವಾ, 40 ಸೈಜ್ನ 6 ಭಾಗಿಸ್ಬೇಕು. ಓಕೆ, 6 ಭಾಗಿಸಿದ್ರೆ ಎಷ್ಟು ಬರುತ್ತೆ ಅದನ್ನು ಇಲ್ಲಿ ಆರ್ಮಲ್ ಡೌನಿಗೆ ತಗೊಳ್ಬೇಕು. 7 42 ಬರುತ್ತೆ, ಅಂದರೆ 6.5 ತಗೊಳ್ಳಿ, ಕರೆಕ್ಟ್ ಆಗುತ್ತೆ. ಓಕೆ, 40 ಸೈಜ್ಗೆ 6.5 ಇಂಚು ಆರ್ಮಲ್ ಡೌನಿಂಗ್ ತಗೊಂಡ್ರೆ ಕರೆಕ್ಟ್ ಆಗುತ್ತೆ. ಈ ರೀತಿ ಲೈನ್ ಹಾಕೊಳ್ಳಿ. ಇವಾಗ ಅಪ್ಪರ್ ಚೆಸ್ಟ್ನ ಡಿವೈಡ್ ಮಾಡಿ. ಅಪ್ಪರ್ ಚೆಸ್ಟ್ನ 40/4 ಮಾಡಿ, 10 ಇಂಚ್ ಬರುತ್ತೆ. ಓಕೆ, 10 ಇಂಚ್ ಮಾರ್ಕ್ ಹಾಕಿ, ಆಮೇಲೆ 1.5ಗೆ ಎಕ್ಸ್ಟ್ರಾ ಮಾರ್ಜಿನ್ನು. ಇವಾಗ 16 ಇಂಚು, 16/8 ಬರುತ್ತೆ. 2 ಇಂಚ್ ಮೈನಸ್ ಮಾಡ್ತಾ ಇದ್ದೀನಿ. ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಹಾಫ್ ಇಂಚು, 2.25 ಇಂಚು ಶೋಲ್ಡರ್ ಬೆಲ್ಟು, 1/4 ಇಂಚು ಸ್ಟಿಚಿಂಗ್ ಮಾರ್ಜಿನ್. ಓಕೆ, ಇಲ್ಲಿ 6 ಇಂಚ್ ತಗೊಳ್ಳಿ. ನೆಕ್ ಡೀಪು 10 ಇಂಚು. ಈ ರೀತಿ ಕ್ರಾಸಾಗಿ ತಗೊಂಡ್ರೆ ಕ್ರಾಸಾಗಿ ತಗೊಳ್ಳಿ. ಸ್ಟ್ರೇಟ್ ಲೈನ್ ಹಾಕ್ಕೊಂಡು ಮಾರ್ಕ್ ಮಾಡ್ಬೇಕು. ನೆಕ್ ಬ್ರಾಡು 40 ಸೈಜ್ ಇರೋದ್ರಿಂದ ನಾನು 3.5 ತಗೊಳ್ತಾ ಇದ್ದೀನಿ. ಕಡಿಮೆ ತಗೋಬೋದು, ಜಾಸ್ತಿನೂ ತಗೋಬೋದು, ಹಾಗೇನಿಲ್ಲ, ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಆರ್ಮಲ್ ಡೌನಿಂಗು, ಈ ಆರ್ಮಲ್ ಸ್ಕೇಲ್ ಇದ್ರೆ ಅದನ್ನ ಯೂಸ್ ಮಾಡಿ, ಇಲ್ಲ ಅಂದರೆ ಕರೆಕ್ಟಾಗಿ ಈ ಥರ ಡ್ರಾ ಮಾಡ್ಕೊಳ್ಳಿ. ಈ ರೀತಿ ಡ್ರಾ ಮಾಡೋದನ್ನ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟ್ 19 ಇಂಚ್ ಬರುತ್ತಿಲ್ವ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ 19 ಇಂಚ್ ಬರ್ತಿದೆ. 9.5 19 ಇಂಚು ಇದು ಕಸ್ಟಮರ್ ಮೆಜರ್ಮೆಂಟು. ಓಕೆ, ಕರೆಕ್ಟ್ 19 ಇಂಚು ಬರ್ತಾ ಇದೆ. ಇಲ್ಲಿಂದ ಇದನ್ನು ಸ್ಟ್ರೇಟ್ ಲೈನ್ ಹಾಕೊಳ್ಳಿ. ಸೀಕ್ರೆಟ್ ಟ್ರಿಕ್ಸ್ ಏನಂತ ಹೇಳಿದರೆ, ಆಲ್ಮೋಸ್ಟ್ ನೀವು
ಬ್ಲೌಸ್ನ ಕಟಿಂಗ್ ಮಾಡಿದವಾಗ ಬ್ಯಾಕ್ ಡಾಟ್ ಹಾಕ್ತಿರಲ್ವ, ಈ ಡಾಟು ಇದು ಹಾಕಿದಾಗ ಯಾವ ರೀತಿ ಬರುತ್ತೆ ಅಂದರೆ ನಿಮ್ಮದು ರೆಡಿ ಆದ ನಂತರ ಈ ರೀತಿ ಬರುತ್ತೆ. ಹೌದಾ, ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಬ್ಲೌಸ್ ಈ ರೀತಿ ಬರುತ್ತೆ, ಇಲ್ಲಿ ಟಕ್ಸ್ ಬರುತ್ತೆ, ಈ ರೀತಿ ಕ್ರಾಸ್ ಬರುತ್ತೆ ನಿಮ್ಮದು. ಈ ರೀತಿ ಕ್ರಾಸ್ ಬರಬಾರ್ದು, ಸ್ಟ್ರೇಟಾಗಿ ಬರಬೇಕು ಅಂತ ಹೇಳಿದರೆ ಏನು ಮಾಡಬೇಕಂದ್ರೆ ಇಲ್ಲಿಂದ ಜಸ್ಟ್ ಒಂದು ಕ್ರಾಸಿಗೆ ಈ ರೀತಿ 1/2 ಇಂಚಿಗೆ ಲೈನ್ ಹಾಕ್ಕೊಳ್ಳಿ. ಕಟಿಂಗ್ನ ಮಾಡುವಾಗ ಕರೆಕ್ಟಾಗಿ ಈ ರೀತಿ ಕಟಿಂಗ್ ಮಾಡ್ಕೊಳ್ಳಿ. ಓಕೆ, ಇದು ಆಲ್ಮೋಸ್ಟ್ ಯಾರಿಗೂ ಗೊತ್ತಿಲ್ಲ ಅನ್ಸುತ್ತೆ. ಗೊತ್ತಿದ್ರೆ ಕಮೆಂಟ್ ಮಾಡಿ. ನೀವು ಯಾರು ಈ ಮೆಥಡ್ನ ಫಾಲೋ ಮಾಡ್ತಿದ್ದೀರಾ ಅವರೆಲ್ಲ ಕಮೆಂಟ್ಸ್ ಹಾಕಿ, ನಾವು ಈ ರೀತಿ ಫಾಲೋ ಮಾಡ್ತಿದ್ದೀವಿ ಅಂತ. ವೀಲ್ ಮಾರ್ಕರ್ ಇದ್ರೆ ಈ ರೀತಿ ಮಾರ್ಕ್ ಹಾಕೊಳ್ಳಿ. ಇವಾಗ ಫ್ರಂಟ್ ಪಾರ್ಟ್ ಕಟಿಂಗ್. ಇಲ್ಲಿ ಒಂದು ತುಂಬಾ ಜನ ಕೇಳಿದ್ದೀರಾ ಫ್ರಂಟ್ ಪಾರ್ಟ್ ಯಾವ ರೀತಿ ಕಟಿಂಗ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದೀರಾ. ನಿಮಗೆ ಫ್ರಂಟ್ ಪಾರ್ಟ್ ಕಟಿಂಗ್ ಸೆಕೆಂಡ್ ಟಿಪ್ಸ್ ಅಲ್ಲಿ ಫ್ರಂಟ್ ಪಾರ್ಟ್ ಕಟಿಂಗ್ನ ತುಂಬಾ ಈಸಿಯಾಗಿ ತಿಳಿಸ್ಕೊಡ್ತೀನಿ. ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಫಸ್ಟ್ ಈ ರೀತಿ ಬ್ಯಾಕ್ ಲೆಂತ್ಗೆ ಮಾರ್ಕ್ ಹಾಕೊಳ್ಳಿ. ಹೀಗೆ ಈಗ ಹಾಕೊಂಡು ಏನು ಮಾಡ್ಬೇಕಂತ ಹೇಳಿದ್ರೆ ನೀವು ಡೈರೆಕ್ಟ್ ಆಗಿ ಕಟಿಂಗ್ನ ಮಾಡಿ. ಇದು ತುಂಬಾ ಸ್ಪೀಡಾಗಿ ಕಟಿಂಗ್ ಮಾಡ್ಲಿಕ್ಕೆ ಆಗುತ್ತೆ. ಬ್ಯಾಕ್ ಪಾರ್ಟ್ ಹೇಗಿದೆಯೋ ಅದೇ ರೀತಿ ಕಟಿಂಗ್ ಮಾಡ್ಕೊಳ್ಳಿ. ಇಲ್ಲಿ ಸ್ವಲ್ಪ ಕ್ರಾಸ್ ಆಗಿ ಕಟಿಂಗ್ ಮಾಡ್ಕೊಳ್ಳಿ. ಓಕೆ, ಅಂದರೆ ಈ ಪಾಯಿಂಟಲ್ಲಿ ಇದನ್ನು ಏನು ಕಟಿಂಗ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಇದು ಲಾಸ್ಟಲ್ಲಿ ಕಟಿಂಗ್ ಮಾಡಿದ್ರಾಯ್ತು. ಹಾಗೆ ಇಲ್ಲಿ ನೆಕ್ ಮಾರ್ಕಿಗೆ ಈ ರೀತಿ ಚೆಕ್ ಹಾಕೊಳ್ಳಿ. ಈ ರೀತಿ ಬ್ಯಾಕ್ ಮಾರ್ಕ್ ಇದೆಯಲ್ವಾ, ಈ ರೀತಿ ಲೈನ್ ಹಾಕೊಳ್ಳಿ. ಈಗ ಡಾಟ್ ಪಾಯಿಂಟ್ ಯಾವ ರೀತಿ ತಗೊಳ್ಬೇಕಂದ್ರೆ ಡಾಟ್ ಪಾಯಿಂಟು 11.5 ಇದೆ. 1/2 ಇಂಚ್ನ ಆ್ಯಡ್ ಮಾಡಿ. ಓಕೆ, 12 ಇಂಚ್ ಬರುತ್ತೆ. 12 ಇಂಚಿಗೆ ಇಲ್ಲಿ ಟಕ್ಸ್ ಪಾಯಿಂಟಿಗೆ ಅಂದರೆ ಬ್ಯಾಕ್ ಫ್ರಂಟ್ ಡಾಟ್ ಇದೆಯಲ್ವಾ, ಈ ಡಾಟ್ ಪಾಯಿಂಟಿಗೆ 3 ಇಂಚ್ ಡೌನ್ ತಗೊಳ್ಳಿ. ಈ ರೀತಿ ಸ್ಟ್ರೇಟಾಗಿ ಲೈನ್ ಹಾಕೊಳ್ಳಿ. ಓಕೆ, ಇವಾಗ ಡಾಟ್ ಬಿಡ್ತು. ಡಾಟ್ ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ನಾನು 1.25 ತಗೊಳ್ತಾ ಇದ್ದೀನಿ. ಇಂಚಿದೆ ಫ್ರಂಟ್ ನೆಕ್ಕು. 9 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ ಬ್ರಾಡ್ 3 ಇಂಚ್ ತಗೊಳ್ತಿದ್ದೀನಿ. ಆರ್ಮಲ್ ರೌಂಡಲ್ಲಿ ಡಾಟ್ ಬರುತ್ತಲ್ವ,
ಅಲ್ಲಿ ಕರೆಕ್ಟ್ ಈ ರೀತಿ ಇಲ್ಲಿಂದ ಈ ರೀತಿ ಸ್ಟ್ರೇಟಾಗಿ ಒಂದು ಕ್ರಾಸಾಗಿ ಲೈನ್ ಹಾಕೊಳ್ಳಿ. ಆಮೇಲೆ ಫ್ರಂಟ್ ಡಾಟಿಗೆ ಈ ರೀತಿ ಲೈನು, ಇಲ್ಲಿ 2 ಇಂಚ್ ತಗೊಳ್ತಾ ಇದ್ದೀನಿ. ಇಲ್ಲಿಂದ 2.5 ಇಂಚ್ ಬಿಟ್ಟು ಮೇಲೆ ಮಾರ್ಕ್ ಹಾಕೊಳ್ತಿದ್ದೀನಿ. ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಇಲ್ಲಿಂದ ಈ ರೀತಿ ಕ್ರಾಸ್ ಲೈನ್ ಹಾಕೊಳ್ಳಿ. ಇಲ್ಲಿಂದ ನೀವು ಅಂದರೆ 1.5 ಇಂಚಿಗೆ ಆದರೂ ಓಕೆ, ಇಲ್ಲ 2 ಇಂಚಿಗೆ ಆದ್ರೂ ಓಕೆ. 1.5 ಹಾಕಿದ್ರೆ ಇಲ್ಲಿ ಟಕ್ಸ್ ಸ್ವಲ್ಪ ಜಾಸ್ತಿ ಬರುತ್ತೆ, 2 ಇಂಚಿಗೆ ಹಾಕಿದ್ರೆ ಸ್ವಲ್ಪ ಕಡಿಮೆ ಬರುತ್ತೆ ಟಕ್ಸ್. ಇವಾಗ ನಿಮ್ಗೆ ಈಸಿಯಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಸೆಕೆಂಡ್ ಟಿಪ್ಸು, ನಿಮಗೆ ಇಲ್ಲಿ ವೇಸ್ಟ್ ಮೆಜರ್ಮೆಂಟ್ 37 ಇದೆಯಲ್ವಾ, ಇದನ್ನು ಡಿವೈಡ್ ಮಾಡಿ ಹಾಕಿದ್ದೀವಿ. ಅದನ್ನ ಯಾವ ರೀತಿ ತಗೊಳ್ಬೇಕು ಅಂದರೆ 12 ಇಂಚ್ ಇದೆಯಲ್ವಾ, 12ರಲ್ಲಿ 1 ಇಂಚನ್ನ ಮೈನಸ್ ಮಾಡಬೇಕು. 1 ಇಂಚ್ ಮೈನಸ್ ಮಾಡಿದರೆ ಈ ಟೋಟಲ್ 12 ಇಂಚ್ ಇದೆ, 12ರಲ್ಲಿ 1 ಇಂಚ್ ಮೈನಸ್ ಮಾಡಬೇಕು. ಆವಾಗ 11 ಇಂಚ್ ಬರುತ್ತೆ. 11 ಇಂಚನ್ನ ಇಲ್ಲಿ ಡಿವೈಡ್ ಮಾಡಬೇಕು. ಇಲ್ಲಿ 2.25, 11 ಇಂಚಿಂದ ಇಲ್ಲಿ 2.25ಗೆ ಮಾರ್ಕ್ ಮಾಡಬೇಕು. ಈ 2.25 ನಾವು ಇಲ್ಲಿ ತಗೊಂಡಿದ್ದೀವಿ, ಅದನ್ನ ಇಲ್ಲಿ ಲೆಸ್ ಮಾಡಬೇಕು. ಆಮೇಲೆ 1.5 ಇಂಚು ಮಾರ್ಜಿನ್ನು, ಈ ರೀತಿ ಮಾರ್ಜಿನ್ ಹಾಕ್ಕೊಂಡು ಈ ರೀತಿ ಸ್ಟ್ರೇಟಾಗಿ ಲೈನ್ ಹಾಕ್ಕೊಳ್ಳಿ. ಓಕೆ, ಇಲ್ಲಿ ಅಪ್ಪರ್ ಚೆಸ್ಟ್ ಮಾರ್ಕ್, ಇಲ್ಲಿಂದ ಈ ರೀತಿ ಒಂದು ಸ್ಟ್ರೇಟ್ ಲೈನ್ ಹಾಕ್ಕೊಳ್ಳಿ. ಆಮೇಲೆ ಇಲ್ಲಿ 4 ಡಾಟಿಗೆ ಈ ರೀತಿ ಲೈನ್ ಹಾಕೊಳ್ಳಿ. ಇಲ್ಲಿಗೆ 2.5 ಇಂಚಿಗೆ ಮಾರ್ಕ್ ಮಾಡಿ. ಇದು ಈ ರೀತಿ ಸರ್ಕಲ್ ತರ ಬರಬೇಕು, ಆವಾಗ ಫಿಟ್ಟಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಓಕೆ, ಇವಾಗ ನಿಮ್ಗೆ ಇದು ಯಾಕೆ ಕಟ್ ಮಾಡಬೇಡಿ ಅಂತ ಹೇಳಿದ್ರೆ, ಇವಾಗ ಲಾಸ್ಟ್ ಟಿಪ್ಸ್ ನಿಮಗೆ ಈ ರೀತಿ ಬ್ಯಾಕ್ ಪಾರ್ಟ್ನ ಈ ರೀತಿ ಇಟ್ಕೊಂಡು ಇಲ್ಲಿ ಮಾರ್ಕ್ ಹಾಕೊಳ್ಳಿ. ಈ ರೀತಿ ನೋಡಿ, ಮೊದಲುಗಡೆ ಹಾಕಿರೋ ಮಾರ್ಕ್ ಇದು, ಎಕ್ಸ್ಟ್ರಾ ಮಾರ್ಕ್ ಇರೋದು ಇಲ್ಲಿ, ಹೌದಾ? ಈ ರೀತಿ ಮಾಡೋದ್ರಿಂದ ನಿಮಗೆ ಆರ್ಮ್ ರೌಂಡಲ್ಲಿ ಅಪ್ ಆ್ಯಂಡ್ ಡೌನ್ ಅನ್ನೋದು ಬರೋಲ್ಲ. ಜಾಯಿಂಟಲ್ಲಿ ಸ್ಲೀವ್ ಜಾಯಿಂಟ್ ಬರುತ್ತಲ್ವ, ಅಲ್ಲಿ ಅಪ್ ಆ್ಯಂಡ್ ಡೌನ್ ಅನ್ನೋದು ಬರೋದಿಲ್ಲ. ಓಕೆ, ಇದನ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಇವಾಗ ಇಲ್ಲಿ ಸ್ವಲ್ಪ ಕ್ರಾಸ್ ಆಗಿ ಒಳಗಡೆ ತಗೊಳ್ಬೇಕು. ಈ ರೀತಿ ನಿಮ್ಮಲ್ಲಿ ಸ್ಟ್ರೀಮ್ ಐರನ್ ಇದ್ರೆ ಈ ರೀತಿ ಸ್ಟ್ರೀಮ್ ಮಾಡ್ಕೊಬಿಡಿದು, ಕಟಿಂಗ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಇಲ್ಲ ನಾರ್ಮಲ್ ಆಗಿದ್ರೆ ಈ ರೀತಿ ಕರೆಕ್ಟಾಗಿ ಇಟ್ಕೊಂಡು ಕಟಿಂಗ್ ಮಾಡಿ. ನಿಮ್ಗೆ ಕಾಣಿಸ್ತಿಲ್ಲ, ಮಾರ್ಕ್ ಹೋಗಿದೆ, ನಿಮ್ಗೆ ಕಾಣಿಸ್ತೀನಿ ಕರೆಕ್ಟಾಗಿ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕ್ ಮಾಡ್ಕೊಂಡು ಈ ರೀತಿ ಕಟಿಂಗ್ ಮಾಡಬೇಕು. ಇಲ್ಲಿ ಡಾಟಿಗೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆ, ನೋಡಿ ಈ ರೀತಿ ಬರುತ್ತೆ. ಇವಾಗ ವೀಲ್ ಮಾರ್ಕರಿಂದ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಗಟ್ಟಿಯಾಗಿ. ನೋಡಿ ಬ್ಯಾಕಲ್ಲಿ ಯಾವ ರೀತಿ ಮಾರ್ಕ್ ಬರುತ್ತೆ ಅಂತ, ನೋಡಿ ಬ್ಯಾಕಲ್ಲಿ ಯಾವ ರೀತಿ ಮಾರ್ಕ್ ಬರುತ್ತೆ ಅಂತ. ಆ ಮಾರ್ಕಿಂಗ್ ಈ ರೀತಿ ಕರೆಕ್ಟಾಗಿ ಮಾರ್ಕಿಂಗ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಿಮಗೆ ಡಾಟ್ ಪಾಯಿಂಟ್ ಎಲ್ಲೂ ಮಿಸ್ ಆಗಲ್ಲ, ಕರೆಕ್ಟಾಗಿ ಸಿಗತ್ತೆ. ಈಗ ಬ್ಯಾಕ್ ಪಾರ್ಟಿಂದು ನೆಕ್ ಕಟ್ಟಿಂಗು,
ಬ್ಯಾಕು ಫ್ರಂಟು. ಇವಾಗ ಕ್ರಾಸ್ ಬೆಲ್ಟ್ ಕಟ್ಟಿಂಗು. ಕ್ರಾಸ್ ಬೆಲ್ಟ್ ಇಲ್ಲಿ ಇರಿಸಿ ಮಾರ್ಕ್ ಹಾಕೊಳ್ಳಿ. ಈ ಕಡೆ 4 ಇಂಚ್ ತಗೊಳ್ಳಿ. ಇಲ್ಲಿ 3 ಇಂಚು, ಈ ಕಡೆ 3 ಇಂಚ್. ಇಲ್ಲಿಂದ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಈ ಕಡೆಯಿಂದ ಇಲ್ಲಿಗೆ, ಅಂದ್ರೆ ಈ ಟಕ್ಸ್ನ ಮೈನಸ್ ಮಾಡಿ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಅರ್ಥ ಆಯ್ತಾ? ಈ ಟಕ್ಸ್ ಇರುತ್ತಲ್ವಾ ಸೆಂಟರ್ ಟಕ್ಸಿಗೆ, ಅದನ್ನು ಲೆಸ್ ಮಾಡಿ ಮಾರ್ಕ್ ಮಾಡ್ಕೋಬೇಕು ಈ ರೀತಿ, ಇಲ್ಲಿಂದ ಇಲ್ಲಿಗೆ. ಆಮೇಲೆ ಈ ಟಕ್ಸಿಂದ ಈ ಚಟ್ಕದಿಂದ ಇಲ್ಲಿಗೆ. ಓಕೆ, 1/4 ಇಂಚ್ ಎಕ್ಸ್ಟ್ರಾ ಇಟ್ಟಿದ್ದೀನಿ. ಈ ವಿಡಿಯೋ ಹೇಗೆ ಅನಿಸ್ತಂತ ಕಮೆಂಟ್ ಮೂಲಕ ತಿಳಿಸಿ ನನಗೆ. ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಆದಷ್ಟು ಶೇರ್ ಮಾಡಿ. ಹಾಗೆ ನಾನು ಹೇಳ್ಕೊಟ್ಟಿರೋ ಮೆಥಡ್ ನಿಮಗೆ ಮೊದಲೇ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಅಲ್ಲಿ ತಿಳಿಸಿ. ಎಷ್ಟು ಜನ ಗೊತ್ತಿದೆ ಅಂತ ನೋಡೋಣ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಪ್ಲೀಸ್ ಇನ್ಸ್ಟಾಗ್ರಾಮ್ ಅಲ್ಲಿ DM ಮಾಡಿ, ನಾನು ಖಂಡಿತ ನಿಮ್ಗೆ ರಿಪ್ಲೈ ಮಾಡ್ತೀನಿ. ಆಲ್ರೆಡಿ ತುಂಬಾ ಜನ ಕೇಳಿದಿರೋ ಕ್ವಶನ್ ನಾನು ಅವರಿಗೆ ರೆಸ್ಪಾನ್ಸ್ ಮಾಡಿದ್ದೀನಿ. ಹಾಗೆ ಏನಾದ್ರು ಡೌಟ್ ಇದ್ರೆ DM ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಮುಂದಿನ ವಿಡಿಯೋ ಸಿಗೋಣ. ಬಾಯ್.